ಅಲ್ಲ ಇವನಿಗೇನ್ ಅನ್ಸುತ್ತೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತನಾ? ಸುಮ್ನೆ ಕೂತ್ಕೋ. ವಿರಾಜ್, ನಮ್ ಹತ್ರ ಫಂಡ್ಸ್ ಎಲ್ಲಿದೆ? ನಂಗೆ 1 ಮಿನಿಟ್ ಕೊಡಿ ಪ್ಲೀಸ್, 1 ಮಿನಿಟ್. ಇಷ್ಟು ಹೇಳಿ ವಿರಾಜ್ ತನ್ನ ಫೋನ್ನಿಂದ ಒಂದು ನಂಬರ್ ಡಯಲ್ ಮಾಡಿದ. ನಂತರ ಅವನು ಆ ಕಾಲ್ ಅಲ್ಲಿ ಹೇಳಿದ್ದನ್ನ ಕೇಳಿ ಅಲ್ಲಿದ್ದವರೆಲ್ಲ ಶಾಕ್ ಆದ್ರು. ರಿಷಬ್ ಮತ್ತೆ ಮನೋಜ್ ಕಣ್ ಬಿಟ್ಕೊಂಡು ನೋಡ್ತಾ ಇದ್ರು. ಮಿಸ್ಟರ್ ಟೋಕಸ್, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೇ ಮಾತು, ಈಗಿಂದ ಈಗಲೇ ಅಜಯ್ ಗ್ರೂಪ್ನಿಂದ ರಾವ್ ಗ್ರೂಪ್ಗೆ 500 ಕೋಟಿ ಟ್ರಾನ್ಸ್ಫರ್ ಮಾಡಿ. ಎರಡನೇ ಮಾತು, ಅಜಯ್ ಗ್ರೂಪ್ ಮತ್ತೆ ರಾವ್ ಕಂಪನಿಯ ನಡುವೆ ಮರ್ಜನ ಅನೌನ್ಸ್ಮೆಂಟ್ ಮಾಡಿ. ಮತ್ತೆ ಕೊನೆಯದಾಗಿ ಕಪೂರ್ ಇಂಡಸ್ಟ್ರೀಸ್ನ ಎಲ್ಲ ಶೇರ್ಸ್ನ ಖರೀದಿ ಮಾಡಿ ಬೇಗ. ಸುರಭಿ ವಿರಾಜ್ನ ಇಷ್ಟೊಂದು ದೊಡ್ಡ ಮಾತುಗಳನ್ನ ಕೇಳಿ ಆಶ್ಚರ್ಯಳಾಗಿದ್ಲು. ತನ್ನ ಮನೇಲಿ ಬಿದ್ದಿರೋ ಗಂಡ ತನ್ನ ರಾವ್ ಗ್ರೂಪ್ನ ಇಷ್ಟೊಂದು ದೊಡ್ಡ ಕಂಪನಿ ಜೊತೆ ಮರ್ಜ್ ಮಾಡಿಸ್ತಾನೆ ಅನ್ನೋದನ್ನ ಸುರಭಿಯ ಕೈಯಲ್ಲಿ ನಂಬೋಕಾಗ್ಲಿಲ್ಲ. ಅವಳು ವಿರಾಜ್ ಹತ್ರ ಹೇಳಿದ್ಲು, ವಿರಾಜ್,